ಇದರಲ್ಲಿ ಅವರ ನೋವು ಹೇಳ್ಬೋದಲ್ಲ, ಸರ್ಕಾರ ಇದನ್ನು ಮಾಡ್ತಿಲ್ಲ. ಶುಕ್ರವಾರ ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಮಾಡ್ತಾರೆ? ಯಾವುದು ಕೊಡಗಿನಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದು ಅಲ್ಲಿಯ ಜಿಲ್ಲಾಧಿಕಾರಿಗಳು, ಅಲ್ಲೇ SP ಮತ್ತು ಅಲ್ಲೇ ಉಸ್ತುವಾರಿ ಸಚಿವರು ಮತ್ತು ಅಲ್ಲೇ ಊರವರೆಲ್ಲ ಅವರು ಸೇರಿಕೊಂಡು ಅದಕ್ಕೆ ಬೇಕಾಗುವಂಥ ಶಾಂತಿಯುತವಾದ ಕ್ರಮವನ್ನು ತಗೊಳ್ತಾರೆ. ಅದು ಅತ್ಯಂತ ಶಾಂತಿಯುತವಾಗಿ ನಡೀಲಿ ಅಂತೇಳಿ ನಮ್ಮ ಶುಭಾಶಯ ಸಲ್ಲಿಸ್ತೇವೆ. ಆದರೆ ನಿಮ್ಮ ಸರ್ಕಾರ ಇರುವಾಗ ಇದು ಮೂಡದಿಂದ ಬಂದ ಪುಸ್ತಕದಲ್ಲಿ ಟಿಪ್ಪು ಬಗ್ಗೆ ಬರೆದದ್ದು ಅದನ್ನು ಹೇಗೆ ನೋಡಿ, ಇಲ್ಲಿ ಸತ್ಯತೆ ಮತ್ತು ಕಟ್ಟುಕತೆ ಇದರ ಬಗ್ಗೆ ವಿಚಾರಗಳಿವೆ. ನಾವು ಇವತ್ತು ವಿಚಾರ ಏನಿದೆ, ಇತಿಹಾಸದಲ್ಲಿ ನಾವು ಕಲಿಯುವಂಥ ವಿಚಾರ ಏನು, ನಾನು ಕಲಿತಂಥ ವಿಚಾರ ಅಂತ ಹೇಳಿದರೆ, ಟಿಪ್ಪು ಸುಲ್ತಾನ್ ಅತ್ಯಂತ ಸಣ್ಣದಿರುವಾಗ ಅವರ ತಂದೆಯ ಅವರು ಇದರಲ್ಲಿ ಒಬ್ಬ ಕಮಾಂಡರ್ ಇದ್ದ. ಅವನು ವಾರ ಆದ ನಂತರ ಅಲ್ಲಿ ಆ ಊರಿನ ಮಹಿಳೆಯರಿಗೆ ತೊಂದರೆ ಕೊಟ್ಟಂತ ಹೇಳಿ ಅವನ ತಂದೆ ಜೊತೆಗಿದ್ದ ಕಮಾಂಡರನ್ನೇ ಟಿಪ್ಪು ಸುಲ್ತಾನ್ ಕೊಂದಾಗ ರಾಜನಾಗಿರಲಿಲ್ಲ. ಯಾಕೆ? ಅವನು ಮಹಿಳೆಯರಿಗೆ ಹಿಂಸೆ ಕೊಡ್ತಿದ್ದ ಹೇಳ್ಕೊಂಡು ಅದು ನಾನು ಓದಿದ್ದೇನೆ. ನಿಮ್ಮ ಶೃಂಗೇರಿ ಮಠವನ್ನು ಪೇಶ್ವರಾಜರು ಬಂದು ಸ್ವಾಮೀಜಿನ ಓಡಿಸಿ ಅಲ್ಲಿ ರತ್ನವನ್ನೆಲ್ಲ ಸೀರೆ ಕಾರ್ಕಳಕ್ಕೆ ಬಂದಾಗ ಅವರ ಚೀಫ್ ಹೋಗಿ ಆಗಲಿಲ್ಲ ಅಂತೇಳಿ ಖುದ್ದು ಟಿಪ್ಪು ಸುಲ್ತಾನ್ ಹೋಗಿ ಬಂದು ರಕ್ಷಣೆ ಮಾಡಿ ಕೂತ್ಕೊಂಡು ಮೈಸೂರಿಂದ ಏನೆಲ್ಲ ಬೇಕು ಅಲ್ಲಿ ಪೂಜಾ ಕಾರ್ಯ ಮತ್ತು ದೇವಸ್ಥಾನ ನಡೆಸಲಿಕ್ಕೆ ಬೇಕಾದೆಲ್ಲ ವಸ್ತು ಕಲಿಸಿ ಇದು ಅಲ್ಲಿ ನಾನು ಪುಸ್ತಕ ಬರೆದದಲ್ಲ, ಅಲ್ಲಿ ಇವತ್ತು ಶಿಲೆಯಲ್ಲಿ ಬರೆದಿಟ್ಟು ಅಂತ ಒಂದು ಅಲೆಯಲ್ಲಿ ಬರೆದಂಥ ಒಂದು ಸಾಕ್ಷಿ ಇದೆ. ಕೊಲ್ಲೂರು ದೇವಸ್ಥಾನದಲ್ಲಿ ಇವತ್ತು ಸಂಜೆ ದಿವಸಗಳು ಕೂಡ ಸಲಾಂ ಪೂಜೆ ಅಂತ ಇವತ್ತು ಅಲ್ಲಿ ನಡೀತಾ ಇದೆ. ಪುಸ್ತಕ ಬರೆದು ಹೋಗಿದ್ದಲ್ಲ, ಅಲ್ಲಿ ಹೋದ್ರೆ ನಿಮ್ಗೆ ಕೂಡ ಇವತ್ತು ಗೊತ್ತಾಗ್ತದೆ. ಜಾಸ್ತಿ ಅಲ್ಲಿಗೆ ಹೋಗಬೇಡಿ. ನೀವು ಫರಂಗಿಪೇಟೆಯಲ್ಲಿ ಬರುವಾಗ ಒಂದು ಫಿರಂಗಿ ಇದೆ ಅಲ್ಲಿ, ಪಾನಿಮೂರು ಅಲ್ಲ, ಅದು ಯಾರಕ್ಕೆ ಮಾಡಿದ್ರೆ ಟಿಪ್ಪು ಸುಲ್ತಾನ್ ಕಾಲದ ಆ ಕಾಲದಲ್ಲಿ ಫಿರಂಗಿ ಮಾಡುವಂಥ ಒಂದು ಇದು ಬರಬೇಕಾದ್ರೆ ಆ ಕಾಲದ ಈ ದೇಶ ರಕ್ಷಣೆ ಮಾಡಲಿಕ್ಕೆ ಕೊಟ್ಟಂಥ ಯೋಜನೆಗಳಲ್ವಾ. ನೀವು ಮಾರಿಗುಡಿ ಜಾಸ್ತಿ ದೂರ ಹೋಗಬೇಡಿ. ಈಗ ಮಾರಿಗುಡಿ ಬೋಲಾರದಲ್ಲಿ ಈ ಸೈಡ್ ಮಸೀದಿ ಇದೆ, ಈ ಸೈಡ್ ದೇವಸ್ಥಾನ ಇದೆ ಆಯ್ದಲ್ಲಿ. ಅಲ್ಲಿಗೆ ನಾನು ಹೋದಾಗ ಅಲ್ಲಿ ದೇವರ ಕಲ್ಲಿನ ಮೂರ್ತಿ ಹೊರಗಿದೆ. ಆ ಊರಿನ ಹಿಂದೂಸ್ ಬಂದು ಏನು ಹೇಳ್ತಾರೆ, ಇಲ್ಲಿ ಟಿಪ್ಪು ಸುಲ್ತಾನ್ ಉದ್ದಕ್ಕೆ ಹೋಗುವಾಗ ಇಲ್ಲಿಗೆ ಬರೋ ಸಂದರ್ಭದಲ್ಲಿ ಯಾವಾಗಲೂ ಡೋರ್ ಕ್ಲೋಸ್ ಇರ್ತದೆ ದೇವಸ್ಥಾನದ್ದು. ಅದನ್ನು ನಾನು ಯಾವಾಗಲೂ ಬಂದಾಗ ಓಪನ್ ಮಾಡೋದು ಬೇಡ, ಅದಕ್ಕೆ ಆ ಕಲ್ಲಿನ ಮೂರ್ತಿ ಹೊರಗಡೆ ಇಟ್ಟು ಅದನ್ನೇ ಅವನು ಅಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗುವಂಥ ಅಲ್ಲಿ ಆ ಊರಿನ ವೇದಂತ ಇತಿಹಾಸ ಇದು ನಮ್ಮ ಕಣ್ಣ ಮುಂದೆ ಸಾಕ್ಷಿ ಇರುವಂಥದ್ದು. ಈ ಪುಸ್ತಕ ಬರೆದಂಥ ವಿಚಾರ ನಮಗೆ ಯಾರು ಪುಸ್ತಕ ಬರೆದಿದ್ದಾರೆ, ಏನು ಯೂನಿವರ್ಸಿಟಿಯ ಪ್ರೊಫೆಸರ್ ಸುರೇಂದ್ರ ರಾವ್ ಅವರು ಬರೆದ ಹಾಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಅಧಿಕೃತವಾಗಿ ಸರ್ಕಾರ ಪ್ರಕಟ ಮಾಡಿರುವಂತಹದ್ದು. ಹೌದು, ಅದಕ್ಕೆ ನೋಡಿ, ಅದಕ್ಕೆ ಮತ್ತು ಟಿಪ್ಪು ಸುಲ್ತಾನ್ ಜಯಂತಿ ಕನೆಕ್ಷನ್ ಆಗೋದು ಬೇಡ. ಒಬ್ಬರು ಅಂತ ಹಲವಾರು ಬರ್ತಿದ್ದಾರೆ, ಕೆಲವರು ಅದನ್ನೇನೋ ಇನ್ನು ಮೊಗಲಿ ಬರ್ತಾರೆ, ಅದನ್ನೆಲ್ಲ ಆಗ್ಲಿಕ್ಕೆ ಆಗುದಿಲ್ಲ. ಸರಿ, ಅದನ್ನು ಮಾಡಿ ನೋಡ್ಬೇಕಾಗ್ತದೆ, ಅದು ಯಾಕೆ ಬರ್ದಿದ್ದಾರೆ, ಏನು ವಿಚಾರ, ಮತ್ತು ಅದಕ್ಕೆ ಟ್ಯಾಲಿ ಮಾಡೋದು ಬೇಡ. ಈಗ ಸರ್ಕಾರ ಜಯಂತಿ ಒಂದು ಆಚರಣೆ ಮಾಡ್ತದೆ, ಸಂತೋಷದಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ, ಒಗ್ಗಟ್ಟಿನಿಂದ ಎಲ್ಲ ಜಯಂತಿ ಆಚರಣೆ ಜೊತೆಯಲ್ಲಿ ಈ ಒಂದು ಜಯಂತಿ ಆಚರಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ.